ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮನಸ್ಸಿನ ಮಾತು ಮಧುರ ಪಾಡ್ಕಾಸ್ಟ್. ಇದು ಮನಸ್ಸುಗಳಿಂದ ಹೊರಬರುವ ಮಧುರವಾದ ಮಾತುಗಳ ಜಗತ್ತು. ಬನ್ನಿ, ಮನಸ್ಸಿನಿಂದ ಮನಸ್ಸಿಗೆ ಒಂದು ಪುಟ್ಟ ಪಯಣವನ್ನ ಆರಂಭಿಸೋಣ. ನಿಮ್ಮೆಲ್ಲರಿಗೂ ನನ್ನ 29ನೇ ಎಪಿಸೋಡ್ಗೆ ಸ್ವಾಗತ. ಒಬ್ಬ ಹುಡುಗಿ ತನ್ನ ಜೀವನದಲ್ಲಿ ಎಲ್ಲವನ್ನ ಬಿಟ್ಟು ಒಬ್ಬ ವ್ಯಕ್ತಿಗಾಗಿ ಬದುಕಲು ಶುರು ಮಾಡಿದಳು. ಆದರೆ ಕೊನೆಗೆ ಅವಳಿಗೆ ಸಿಕ್ಕಿದ್ದು ಪ್ರೀತಿಯಲ್ಲ, ಒಂದು ದೊಡ್ಡ ಪಾಠ. ನೀವು ಕೂಡ ಯಾರನ್ನಾದರೂ ತುಂಬಾ ಪ್ರೀತಿಸುತ್ತಿದ್ದರೆ ಈ ಕತೆ ನಿಮಗಾಗಿ. ಆ ಹುಡುಗಿಯೇ ಅನನ್ಯ. ತುಂಬಾ ಸಿಂಪಲ್ ಹುಡುಗಿ, ಆದರೆ ದೊಡ್ಡ ಕನಸುಗಳು. ಅವಳು ತನ್ನ ಜೀವನದಲ್ಲಿ ತುಂಬಾ ಫೋಕಸ್ ಆಗಿದ್ದಳು, ಕರಿಯರ್, ಫ್ಯಾಮಿಲಿ, ಸೆಲ್ಫ್ ರೆಸ್ಪೆಕ್ಟ್ ಹೀಗೆ. ಆದರೆ ಒಂದು ದಿನ ಅವಳ ಜೀವನಕ್ಕೆ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ ನೋಡಿ. ಮೊದಲಿಗೆ ಒಂದು ಸುಂದರ ಸ್ನೇಹ ಆರಂಭವಾಗುತ್ತೆ, ನಂತರ ಮಾತುಗಳು, ನಂತರ ದಿನವಿಡೀ ಚಾಟ್. ಅವನಿಂದ ಏನಾದರೂ ಗುಡ್ ಮಾರ್ನಿಂಗ್ ಮೆಸೇಜ್ ಬರಲಿಲ್ಲ ಅಂದರೆ ಅವಳ ದಿನವೇ ಇನ್ಕಂಪ್ಲೀಟ್. ಆ ಸ್ನೇಹ ನಿಧಾನವಾಗಿ ಅವಳ ಇನ್ನಿತರ ಸ್ನೇಹಿತರನ್ನು ಅವಾಯ್ಡ್ ಮಾಡಿಸುತ್ತೆ. ಹಾಗೆ ಫ್ಯಾಮಿಲಿ ಜೊತೆ ಮಾತು ಕಡಿಮೆ ಆಗುತ್ತಾ ಹೋಗುತ್ತೆ. ಹೀಗೆಲ್ಲ ಯಾಕಾಗ್ತಿದೆ ಗೊತ್ತಾ? ಅವಳಿಗೆ ಅವನೇ ಜಗತ್ತು ಆಗಿರ್ತಾನೆ. ಅವನು ಅವಳಿಗೆ ಸದಾ ನೀನು ನನ್ನ ಜೊತೆ ಇದ್ರೆ ಸಾಕು ಅಂತ ಯಾವಾಗಲೂ ಹೇಳ್ತಿರ್ತಾನೆ. ಅದನ್ನೇ ಅವಳು ಅಷ್ಟೇ ವಿಶ್ವಾಸದಿಂದ ನಂಬಿರ್ತಾಳೆ. ನಂಬಿಕೆ ಅಂದ್ರೆ ಹಾಗೆ ಅಲ್ವಾ? ಅದು ಕೇವಲ ಮಾತಿನಲ್ಲಿ ಹುಟ್ಟುವುದಿಲ್ಲ, ಮನಸ್ಸಿನಲ್ಲಿ ಬೆಳೆದು ಸಮಯದಲ್ಲಿ ಸಾಬೀತಾಗುತ್ತದೆ. ಅವಳು ಅವನನ್ನ ಎಷ್ಟು ಹಚ್ಕೊಂಡಿರ್ತಾಳೆ ಅಂದ್ರೆ ತನ್ನ ಡ್ರೀಮ್ಸ್ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾಳೆ. ಜಾಬ್ ಆಪರ್ಚುನಿಟೀಸ್ನ ರಿಜೆಕ್ಟ್ ಮಾಡ್ತಾ ಬರ್ತಾಳೆ. ತನ್ನ ಪ್ಯಾಷನ್ ಕೂಡ ಕೈ ಬಿಡ್ತಾಳೆ. ಪ್ರೀತಿ ಅಂದ್ರೆ ಸ್ಯಾಕ್ರಿಫೈಸ್ ಅಂತ ಅರ್ಥ ಮಾಡ್ಕೊಂಡಿರ್ತಾಳೆ. ಆದ್ರೆ ಎಲ್ಲವೂ ಹಾಗೆ ಇರೋದಿಲ್ಲ. ಬಟ್ ಆಲ್ ಆಫ್ ಎ ಸಡನ್ ಒಂದಿನ ಅವನ ಬಿಹೇವಿಯರ್ ಕೂಡ ತುಂಬ ಚೇಂಜ್ ಆಗುತ್ತೆ. ಕಾಲ್ಸ್ ಕಡಿಮೆ ಆಗುತ್ತೆ, ರಿಪ್ಲೈಸ್ ಲೇಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮಾತುಗಳಲ್ಲಿ ಕೋಲ್ಡ್ನೆಸ್. ಅವಳು ಯೋಚಿಸ್ತಾಳೆ, ಬಹುಶಃ ಅವನು ಬ್ಯುಸಿ ಇರಬಹುದು ಅಂತ. ಆದರೆ ದಿನದಿಂದ ದಿನಕ್ಕೆ ಅವನು ದೂರ ಆಗ್ತಾ ಹೋಗ್ತಾನೆ. ಬಟ್ ಇದನ್ನೆಲ್ಲ ನೋಡಿ ಒಂದ್ ರಾತ್ರಿ ಅವಳು ಏನಾದ್ರೂ ಆಗ್ಲಿ ಒಂದು ಕಾಲ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡ್ತಾಳೆ. ಆದ್ರೆ ಆ ಕಡೆಯಿಂದ ರಿಸೀವ್ ಯಾರೂ ಮಾಡೋದಿಲ್ಲ. 10 ಟೈಮ್ಸ್ ಕಾಲ್ ಮಾಡ್ತಾಳೆ, 20 ಟೈಮ್ಸ್ ಕಾಲ್ ಮಾಡ್ತಾಳೆ, ಆದ್ರೆ ನೋ ರಿಪ್ಲೈ. ಬಟ್ ಕೊನೆಗೆ ಒಂದು ಮೆಸೇಜ್ ಹಾಕ್ತಾಳೆ. ಆಗ ಐ ನೀಡ್ ಸ್ಪೇಸ್ ಅಂತ ಮೆಸೇಜ್ಗೆ ರಿಪ್ಲೈ ಬರುತ್ತೆ. ತಕ್ಷಣ ಅವಳು ಕೇಳ್ತಾಳೆ ಅವನಿಗೆ, ನನ್ನ ತಪ್ಪೇನಾದ್ರೂ ಇದ್ದರೆ ಹೇಳು ಅಂತ. ಆದ್ರೆ ರಿಪ್ಲೈನೇ ಬರೋದಿಲ್ಲ. ಅವಳು ಒಂಟಿಯಾಗಿ ಕುಳಿತುಕೊಂಡು ಯೋಚನೆ ಮಾಡ್ತಾಳೆ. ಆಗ ಅವಳಿಗೆ ಅರಿವಾಗುತ್ತೆ, ಅಯ್ಯೋ, ಇವನಿಗೋಸ್ಕರ ನನ್ನ ಫ್ರೆಂಡ್ಸ್ನ ಕಳ್ಕೊಂಡೆ, ಡ್ರೀಮ್ಸ್ನ ಕಳ್ಕೊಂಡೆ, ನನ್ನ ಮೇಲೆ ನನಗಿರುವಂಥ ಸೆಲ್ಫ್ ಲವ್ನು ಕೂಡ ಕಳ್ಕೊಂಡ್ಬಿಟ್ಟೆ. ತನ್ನಷ್ಟೇ ತಾನು ಕಳ್ಕೊಂಡಿಲ್ಲ, ಆದರೆ ಅವಳು ಎಲ್ಲರನ್ನೂ ಕಳ್ಕೊಂಡಿರೋ ಚಿಂತೆ ಅವಳನ್ನು ತುಂಬಾ ಕಾಡುತ್ತೆ. ಅವಳು ನಿಧಾನವಾಗಿ ತನ್ನನ್ನು ಕೇಳ್ಕೊತಾಳೆ, ನಾನು ಯಾರು? ನನ್ನ ಕನಸುಗಳು ಎಲ್ಲಿವೆ? ಆಗ ಅವಳಿಗೆ ಸತ್ಯ ಗೊತ್ತಾಗುತ್ತೆ. ಪ್ರೀತಿ ಅಂದ್ರೆ ನಿನ್ನನ್ನೇ ಕಳೆದುಕೊಳ್ಳುವುದು ಅಲ್ಲ, ನಿನ್ನನ್ನು ಮೌಲ್ಯ ಮಾಡದವನು ನಿನ್ನ ಜೀವನಕ್ಕೆ ಅರ್ಹನೂ ಅಲ್ಲ. ಇದೆಲ್ಲ ಸತ್ಯ ಅರಿತ ನಂತರ ಅವಳು ಮತ್ತೆ ತನ್ನ ಡ್ರೀಮ್ಸ್ ಕಡೆ ಗಮನ ಕೊಡ್ತಾಳೆ. ಕರಿಯರ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ
ತನ್ನನ್ನು ತಾನು ಪ್ರೀತಿಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಹೀಗೆ ನಿಧಾನವಾಗಿ ತನ್ನ ಪ್ರಪಂಚವನ್ನು ಮತ್ತೆ ಮೊದಲಿನ ರೀತಿ ಕಟ್ಟಿಕೊಳ್ಳಲು ಪ್ರಾರಂಭಿಸುತ್ತಾಳೆ. ಫ್ರೆಂಡ್ಸ್, ಜೀವನದಲ್ಲಿ ಯಾರಾದರೂ ಬರ್ಬೋದು ಅಥವಾ ನಿಮ್ಮ ಜೀವನದಿಂದ ಯಾರಾದರೂ ಹೋಗ್ಬೋದು. ಆದರೆ ನಿಮ್ಮನ್ನು ನೀವು ಯಾವತ್ತೂ ಕಳ್ಕೊಳ್ಬೇಡಿ. ಲವ್ ಸಮ್ವನ್ ಬಟ್ ಡೋಂಟ್ ಲೂಸ್ ಯುವರ್ ಸೆಲ್ಫ್. ಕೇರ್ ಬಟ್ ಡೋಂಟ್ ಬೆಗ್ ಫಾರ್ ಅಟೆನ್ಷನ್. ಗಿವ್ ಬಟ್ ಡೋಂಟ್ ಡಿಸ್ಟ್ರಾಯ್ ಯುವರ್ ವರ್ತ್. ಯಾರಾದರೂ ನಿಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ನೀವು ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗಬೇಡಿ. ಯಾಕೆ ಗೊತ್ತಾ? ನಿಮ್ಮ ಜೀವನದ ನಿಜವಾದ ಹೀರೋ ನೀವೇ. ಇದು ನಿಮ್ಮ ಮನಸ್ಸಿನ ಮಾತು ಮಧುರ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೃದಯ ಸ್ಪರ್ಶಿಸುವ ಎಪಿಸೋಡ್ನೊಂದಿಗೆ. ನಮಸ್ಕಾರ.